ಹೆಲೋ ಗೈಸ್, ವೆಲ್ಕಮ್ ಅವರ್ ನ್ಯೂ ಲಾಗ್. ಇವತ್ ನೋಡ್ತಾ ಇದ್ದೀರಾ ನೀವು, ಇವತ್ತು ಶಿವರಾತ್ರಿ ದಿನ. ಸೊ ಇವತ್ತು ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇರೋದು ಶಿವರಾತ್ರಿ ಟೆಂಪಲ್. ಅಂದ್ರೆ ನಮ್ ಕೊಪ್ಪಳದಲ್ಲಿರೋ ಎರಡನೇ ಫೇಮಸ್ ಆಗಿರೋ ಟೆಂಪಲ್ ಶಿವರಾತ್ರೀಶ್ವರ ಟೆಂಪಲ್ ತೋರ್ಸಕ್ ಹೋಗ್ತಾ ಇದ್ದೀನಿ. ಸೊ ಇವತ್ತು ದೇವಸ್ಥಾನ ನೋಡೋಕೆ ಮುಂಚೆ ಸ್ವಲ್ಪ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ದೇವಸ್ಥಾನ 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ. ಸೊ ಇದ್ರ ಕೇದಾರ್ನಾಥ್, ಉತ್ತರ ಕನ್ನಡದಲ್ಲಿ ಕೇದಾರ್ನಾಥ್ ನೋಡೋಕ್ ಆಗಲ್ಲ ಇಲ್ಲಿ ಜನಗಳಿಗೆ. ಸೊ ಇಲ್ಲಿ ಕರ್ನಾಟಕದಲ್ಲಿ ಒಂದು ಕೇದಾರ್ನಾಥ್ನ ಪ್ರತಿರೂಪ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ಕೇದಾರ್ನಾಥ್ಗೆ ಹೋಗ್ಬಿಟ್ಟು ನೋಡಕ್ ಆಗದೇ ಇರೋರು ಕರ್ನಾಟಕದಲ್ಲಿರೋ ಕೊಪ್ಪಳದಲ್ಲಿ ಬಂದ್ಬಿಟ್ಟು ನಮ್ಮ ಕೊಪ್ಪಳದಲ್ಲಿರೋ ಶಿವರಾತ್ರೀಶ್ವರ ಟೆಂಪಲ್ ನ ನೋಡಿದ್ರೆ ಅದೇ ಉತ್ತರಾಖಂಡದಲ್ಲಿರೋ ಕೇದಾರ್ನಾಥ್ನ ನೋಡಿದಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳ್ಬಹುದು. ಸೊ ಬನ್ನಿ, ಇವತ್ತು ಶಿವರಾತ್ರೀಶ್ವರ ದಿನ ನಾನು ಇವತ್ತು ನಿಮಗೆ ಶಿವರಾತ್ರೀಶ್ವರ ಟೆಂಪಲ್ ದರ್ಶನ ಮಾಡಿಸ್ತೀನಿ. ಹಂಗೆ ಶಿವರಾತ್ರೀಶ್ವರನ ದರ್ಶನ ಮಾಡೋಣ, ಬನ್ನಿ ಹೋಗೋಣ ದರ್ಶನ ಮಾಡಕ್ಕೆ. ಗೈಸ್, ನಾವಿದೀವಿ ಇವಾಗ ಶಿವರಾತ್ರೀಶ್ವರ ಟೆಂಪಲ್ ಹತ್ರ. ಸೊ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಈಗ. ಸೊ ಬನ್ನಿ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಜನಗಳನ್ನ ನೋಡ್ತಾ ಇದ್ರೆ ದರ್ಶನಕ್ಕೆ ಇಷ್ಟುದ್ದ ಕ್ಯೂ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಸೊ ನಮ್ಮ ಕೊಪ್ಪಳದಲ್ಲಿ ಇನ್ನೊಂದು ಜನ ಜಾತ್ರೆ ಅಂತಾನೆ ಹೇಳಿದ್ರು ತಪ್ಪಿಲ್ಲ. ಬನ್ನಿ ಸ್ನೇಹಿತರೆ, ನಾವು ನೋಡಕ್ ಬಂದಿರೋದು ಕೊಪ್ಪಳದಲ್ಲಿ ಹುಲಿಕೆರೆ ಬಲದಂಡೆಯಲ್ಲಿರುವ ಶ್ರೀ ಶಿವರಾತ್ರೀಶ್ವರ ದೇವಸ್ಥಾನಕ್ಕೆ. ಇದು 2021ರಲ್ಲಿ ಶ್ರೀ ಕೇದಾರನಾಥ ಮರುರೂಪವನ್ನು ಮಾಡಲಾಯಿತು. ಆದ ಕಾರಣ ಈ ದೇವಸ್ಥಾನಕ್ಕೆ ಮಿನಿ ಕೇದಾರನಾಥ ಎಂದು ನಮ್ಮ ಕೊಪ್ಪಳದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇನ್ನೊಂದು, ದೇವಸ್ಥಾನಕ್ಕೆ ಶತಮಾನಗಳ ಇತಿಹಾಸವೇ ಇದೆ. ಇದು 12ನೇ ಶತಮಾನದ ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಾಲಯ ಅಲ್ಲದೆ ಈ ದೇವಾಲಯಗಳ ಒಳಗಡೆ ಸ್ವಲ್ಪ ಕೆತ್ತನೆಗಳಿವೆ. ಆ ಕೆತ್ತನೆಗಳು ಸಹ 12ನೇ ಶತಮಾನದಲ್ಲಿರುವುದನ್ನು ನಾವು ನೋಡಬಹುದು. ಆದರೆ 2021ರಲ್ಲಿ ಇದು ಮರುನಿರ್ಮಾಣಗೊಂಡು ಕೇದಾರನಾಥನ ಪ್ರತಿರೂಪವಾಗಿ ಜನಮನ ಸೆಳೆಯುತ್ತ ಜನಸಾಗರದ ಹಬ್ಬದ ರೀತಿಯಲ್ಲಿ, ಜನಸಾಗರದ ಜಾತ್ರೆಯ ರೀತಿಯಲ್ಲಿ ಇಷ್ಟೊಂದು ಜನಗಳ ಸಮೂಹವನ್ನು ಕೂಡಿಕೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಈ ದೇವಸ್ಥಾನದಲ್ಲಿ ಇವತ್ತು ಶಿವರಾತ್ರಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಸೊ ನಾವು ಕೂಡ ಇದರಲ್ಲಿ ಭಾಗಿಯಾಗಿ ದೇವರ ದರ್ಶನವನ್ನು ತಗೊಂಡು ಬರೋಣ, ಬನ್ನಿ. Hare
ನಾವು ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರೋಗ್ರಾಮ್ಸ್ಗಳನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದು ಪ್ರಸಾದ ಮಾಡೋ ಸ್ಥಳದಲ್ಲಿ. ಆನಂತರ ಮೈಸೂರು ಮಾಡಕ್ಕೆ ಎಣ್ಣೆ ಬೇರೆ ಐತಿ. ಆನಂತರ ಕಡಿಮೆ ಅಂದ್ರೆ ಏನು ಇದಕ್ಕೆ ಏನದ ಮಂಡಾಳ ಅಂಕರ್ 120 ಚೀಲ ಮಂಡಾಳ 150 ಅಲ್ರಿ 150 ತರ್ಸಿವಿ ಮತ್ತೆ 25 ತರ್ಸಿ ಈಗ 175 ಚೀಲ ಮಂಡಾಳ, ಒಂದು 30-40 ಡಬ್ಬಿ ಎಣ್ಣೆ, ಒಂದು 5 ಕ್ವಿಂಟಲ್ ಹಿಟ್ಟು, ಹಸಿ ಹಿಟ್ಟು ಅಲ್ಲ ಅದ ಹಸಿ ಹಿಟ್ಟು 170 ಮಂಡಾಳ, ಒಂದು 4 ಕ್ವಿಂಟಲ್ ಹಿಟ್ಟು, ಒಂದು 4 ಕ್ವಿಂಟಲ್ ಮಿಕ್ಸಿ, ಒಂದು 6 ಕ್ವಿಂಟಲ್ ಎಣ್ಣೆ ಏನ್ರಿ ಸರ್ ಎಲ್ಲ ಆಗಿದೆ ಏನು ಸರ್. ಮತ್ತೆ 5,000-6,000 ಮಂದಿ. ಈ ಜನ ನೋಡಿ ಏನ್ ಅನ್ಸಕತ್ತೈತ್ರಿ ನಿಮ್ಗೆ? ಜನ ನೋಡಿ ಏನ್ ಅನ್ಸತ್ರಿ? ಇವಾಗ ಜಾತ್ರೆ ಇದೆ, ಕೊಪ್ಪಳ ಜಾತ್ರೆ ಕೊಪ್ಪಳ ಕೇದಾರ್ನಾಥ ದೇವಸ್ಥಾನ ಜನ ಐತಿ ಆ ತರ ಅಂತಾರ. ಸೇಮ್ ಕೇದಾರ್ನಾಥ್ ಇದ್ದಂಗ ಅಂತಾರ. ಸರಿ, ಈಗ 180 ಚೀಲ ಅಂದ್ರಿ? 180 ಚೀಲ 170ರಿಂದ 80 ಚೀಲ ಮಂಡಾಳ, 180ರಿಂದ. ಇದು ಹಿಟ್ಟು ಎಷ್ಟಿಗೆ ಐತ್ರಿ? ಇದು ಒಂದು 4-5 ಕ್ವಿಂಟಲ್, 4-5 ಕ್ವಿಂಟಲ್. ಹೌದು, 5 ಕ್ವಿಂಟಲ್ ಮಿರ್ಚಿ. ಹಾ